ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಚಾನಲ್ ವಿನ್ನರ್ ಸರ್ಕಲ್ ವಿತ್ ನಿರಂಜನ್. ಮೈ ಡಿಯರ್ ಫ್ರೆಂಡ್ಸ್, ನಾವು ಇಂದಿನ ವರದಿಯಲ್ಲಿ ನಮ್ಮ ತಂದೆ ತಾಯಿಗೆ ನಾವು ಅಸೆಟ್ ಆಗಬೇಕು, ನಮ್ಮ ತಂದೆ ತಾಯಿಗೆ ನಾವು ಲಯಬಿಲಿಟಿ ಆಗಬಾರ್ದು. ನಮ್ಮ ತಂದೆ ತಾಯಿಗೆ ನಾವು ಯಾವತ್ತು ಲೋಡ್ನ ತಗೊಳ್ಳೋರಾಗಬೇಕು, ನಮ್ಮ ತಂದೆ ತಾಯಿಗೆ ನಾವು ಯಾವತ್ತು ಲೋಡ್ ಆಗಬಾರ್ದು ಅನ್ನೋದನ್ನ ಡಿಸ್ಕಷನ್ ಮಾಡಿದ್ವಿ ಈ ಒಂದು ವರದಿಯಲ್ಲಿ. ರೈಟ್, ಅದರದ್ದೇ ಕಂಪ್ಲೀಟ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ಮೋರ್ ಇಂಪಾರ್ಟೆಂಟ್ಲಿ ವಿಡಿಯೋನ ಕೊನೆವರೆಗೂ ನೋಡಿ ಮೈ ಡಿಯರ್ ಫ್ರೆಂಡ್ಸ್. ರೈಟ್, ಎಲ್ಲರೂ ನಮ್ಮ ತಂದೆ ತಾಯಿಗಳನ್ನ ನಾವು ಪ್ರೀತಿ ಮಾಡ್ತೀವಿ, ಇಷ್ಟಪಡ್ತೀವಿ, ಅವ್ರು ಮಾಡೋಂಥ ಕಾರ್ಯಗಳನ್ನ ನಾವು ಮೆಚ್ತೀವಿ. ಬಟ್ ಎಷ್ಟು ಜನ ಆ ಥರ ಇದ್ದಾರೆ ಈ ಒಂದು ವರ್ಲ್ಡಲ್ಲಿ? ಎಲ್ಲೋ ಒಂದು ಕಡೆ ಅವ್ರ ತಂದೆ ತಾಯಿ ಮಾಡೋವಂಥ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾರೆ, ಎಲ್ಲೋ ಒಂದು ಕಡೆ ಅವ್ರು ಮಾಡೋವಂಥ ಕೆಲಸದಲ್ಲಿ ಬೆನ್ನೆಲುಬಾಗಿ ನಿಲ್ಕೊತಾರೆ, ಮತ್ತು ಅವ್ರು ನಮಗೋಸ್ಕರ ಮಾಡೋವಂಥ ಕಾಂಟ್ರಿಬ್ಯೂಷನಲ್ಲಿ ಹ್ಯಾಂಡ್ಸ್ನ ಜೋಡಿಸ್ತಾರೆ. ಐ ಥಿಂಕ್ ಈ ರೇಷಿಯೋನ ನಾವೇನಾದರೂ ನೋಡಿದ್ರೆ ತುಂಬ ಕಮ್ಮಿ ಆ ಥರ ಮಕ್ಕಳು ಇರ್ತಾರೆ ಎಲ್ಲ ಒಂದು ಕಡೆ. ಈ ಎಲ್ಲ ಕಾರ್ಯದಲ್ಲೂ ತಂದೆ ತಾಯಿಗೆ ಅವರು ಸಪೋರ್ಟಿವ್ ಆಗಿ ನಿಲ್ತಾರೆ, ಬೆನ್ನೆಲುಬಾಗಿ ನಿಲ್ತಾರೆ ಅನ್ನೋದು ನೋಡೋದಾದರೆ. ರೈಟ್, ಸೊ ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ತಂದೆ ತಾಯಿಗಳು ನಾವಿವತ್ತು ಎಷ್ಟರ ಮಟ್ಟಿಗೆ ಬಂದಿದ್ದೀವಿ ಅಂತ ಹೇಳೋದೇ ಆದರೆ, ಎಲ್ಲೋ ಒಂದು ಕಡೆ ಅವ್ರ ರೋಲ್ ತುಂಬ ಕ್ರೂಷಿಯಲ್ ಇರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ರೈಟ್, ಅವ್ರು ನಮ್ಮ ಚಿಕ್ಕ ವಯಸ್ಸಲ್ಲಿ ನಮಗೆ ಹೇಳ್ಕೊಟ್ಟಂಥ ಮಾರಲ್ ವ್ಯಾಲ್ಯೂಸ್ ಆಗಿರ್ಬೋದು, ಎಥಿಕ್ಸ್ ಆಗಿರ್ಬೋದು, ರೈಟ್, ನಮಗೆ ಕೊಟ್ಟಂಥ ಎಜುಕೇಷನ್ ಆಗಿರ್ಬೋದು, ಸ್ಕೂಲ್ಗೆ ಕಳ್ಸೋಕ್ಕೆ ಒಂದು ಕ್ವಾಲಿಟಿ ಆಫ್ ಲೈಫ್ ಏನಿರುತ್ತೆ, ರೈಟ್, ಅದು ನಮಗೆ ಕೊಟ್ಟಿರೋದಾಗಿರ್ಬೋದು. ಈಚ್ ಆ್ಯಂಡ್ ಎವ್ರಿಥಿಂಗ್ಗೆ ನಾವು ಫಸ್ಟ್ ಆಫ್ ಆಲ್ ಏನು ಮಾಡಬೇಕಾಗತ್ತೆ, ಗ್ರ್ಯಾಟಿಟ್ಯೂಡ್ ಇರಬೇಕಾಗತ್ತೆ. ರೈಟ್, ಬಿಕಾಸ್ ನಾವು ನೋಡ್ತೀವಿ, ಬಿಕಾಸ್ ನಾವು ಪೇರೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಲೈಫ್ನ ನಾವೇನು ಮಾಡೋಕ್ಕಾಗಲ್ಲ, ಊಹೆ ಮಾಡೋಕ್ಕಾಗೋದಿಲ್ಲ. ಆ ರೀತಿ ಇರುತ್ತೆ ನಮ್ಮ ಲೈಫ್. ರೈಟ್, ಸೊ ಎಲ್ಲ ಒಂದು ಕಡೆ ಅವರು ನಮಗೋಸ್ಕರ, ನಮ್ಮ ಆಸೆಗಳಿಗೋಸ್ಕರ, ನಮ್ಮ ಡ್ರೀಮ್ಸ್ಗಳಿಗೋಸ್ಕರ ಮಳೆ ಅಂದೆ, ಚಳಿ ಅಂದೆ, ರೈಟ್, ಬಿಸಿಲಂದೆ ಅವರು ನಮ್ಮ ಹಗಲು ರಾತ್ರಿ ದುಡ್ದಿದ್ದಾರೆ, ಬೆವ್ರನ್ನ ಸುರಿಸಿದ್ದಾರೆ. ರೈಟ್, ನಮ್ಮ ಒಂದು ಸಕ್ಸಸ್ಗೆ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಎಲ್ಲ ಒಂದು ಕಡೆ ನಾವು ಅವ್ರಿಗೋಸ್ಕರ ಒಂದು ಬಿಗ್ ಸೆಲ್ಯೂಟ್ನ ಹೇಳಲೇಬೇಕಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ರೈಟ್, ಬಟ್ ಇವಾಗ ಮಾಡ್ರನ್ ಪ್ರಪಂಚ, ಮಾಡ್ರನ್ ಕಾಲದ ಬಗ್ಗೆ ನಾವೇನಾದರೂ ಮಾತಾಡಕ್ಕೆ ಹೋದ್ರೆ, ರೈಟ್, ಯಾವ ಥರ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಮ್ಮ ಪೇರೆಂಟ್ಸ್ ಹಿಂದೆ ನಮಗೆಲ್ಲ ಏನು ಮಾಡಿದ್ರು ಅದನ್ನ ಎಲ್ಲ ಒಂದು ಪಕ್ಷದಲ್ಲಿ, ಎಲ್ಲ ಒಂದು ಕ್ಷಣದಲ್ಲಿ ಮರ್ತು ಬಿಟ್ಟು, ರೈಟ್, ನಾವೇನು ಮಾಡ್ತೀವಿ, ನಮ್ಮ ಪೇರೆಂಟ್ಸ್ಗಳ ಜೊತೆನೆ ವಾದಕ್ಕೆ ಇಳಿತೀವಿ. ಅದು ಯಾವುದಾದ್ರೂ ಪರ್ಟಿಕ್ಯುಲರ್ ವಿಚಾರಕ್ಕೆ ಇರ್ಬೋದು. ರೈಟ್, ನಾವು ಸೊಸೈಟಿಯಲ್ಲಿ ನೋಡ್ತಾ ಇರ್ತೀವಿ, ಎಲ್ಲ ಒಂದು ಕಡೆ ಪೇರೆಂಟ್ಸ್ ಕಾಲ್ನ ಇಗ್ನೋರ್ ಮಾಡಿಬಿಟ್ಟು ಎಲ್ಲ ಒಂದು ಕಡೆ ಇನ್ನೊಬ್ರು ಇಂಪಾರ್ಟೆನ್ಸ್ ಕಾಲ್ಗೆ ಬೆಲೆ ಕೊಡೋರು ನಾವು ನೋಡಿರ್ತೀವಿ, ಎಕ್ಸಾಂಪಲ್ ನೋಡೋದಾದ್ರೆ. ರೈಟ್, ಸೊ ಹಾಗಾದರೆ ಅವ್ರು ಮಾಡಿದಂಥ ಸ್ಯಾಕ್ರಿಫೈಸ್ಗೆ, ಅವ್ರು ಮಾಡಿದಂಥ ಒಂದು ಎಫರ್ಟ್ಗೆ ಎಲ್ಲ ಒಂದು ಕಡೆ ಏನಾಗುತ್ತೆ, ದೇ ಫೀಲ್ ಡಿಸಪಾಯಿಂಟೆಡ್. ರೈಟ್, ಸೊ ಅದಕ್ಕೆ ನಾವು ಯಾವಾಗಲೂ ನಮ್ಮ ಪೇರೆಂಟ್ಸ್ಗೆ, ರೈಟ್, ಅಸೆಟ್ ಆಗಿರಬೇಕು. ಹೇಗೆ ಅಸೆಟ್ ಆಗಿರೋದು ಅಂತಂದರೆ, ಬಿಕಾಸ್ ಹ್ಯೂಮನ್ ಬೀಯಿಂಗ್ಸ್ಗೆ ಒಂದು ಸರ್ಟೆನ್ ಏಜ್ ಅಂತ ಬಂದಮೇಲೆ, ರೈಟ್, ಮೆಚ್ಯೂರಿಟಿ ಬರಬೇಕಾಗುತ್ತೆ. ಆ್ಯಂಡ್ ಮೆಚ್ಯೂರಿಟಿ ಏನು ಬರಬೇಕಾಗುತ್ತೆ, ಫಾರ್ ಎಕ್ಸಾಂಪಲ್ ನಮ್ಮ ಪೇರೆಂಟ್ಸು ನಮ್ಮ ಮನೇನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದರಲ್ಲಿ ನಾವೇನು ಮಾಡಬೇಕಾಗುತ್ತೆ, 50% ಆದರೂ ನಮ್ಮದು ಒಂದು ಕಾಂಟ್ರಿಬ್ಯೂಷನ್ ಇರಲಿ ಅಂತ ಏನು ಮಾಡಬೇಕಾಗುತ್ತೆ, ಅವ್ರಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಅವ್ರು ಮಾಡ್ತಾ ಇರೋಂಥ ಕಾರ್ಯಗಳಿಗೆ ನಾವು ಕೈನ ಜೋಡಿಸ್ಬೇಕಾಗತ್ತೆ. ಇದು ಫಸ್ಟ್ ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಚಿಕ್ಕ ಚಿಕ್ಕ ವಿಷಯಗಳಿಗೂ ನಾವು ನಮ್ಮ ತಂದೆ ತಾಯಿಗಳ ಮೇಲೆ ಡಿಪೆಂಡ್ ಆಗೋದು ನೆಸೆಸಿಟಿ ಇರಬಾರ್ದು. ಅಂದರೆ ಏನು, ಮೊಬೈಲ್ ರೀಚಾರ್ಜ್ ಆಗಿರ್ಬೋದು, ಅಥವಾ ಬಟ್ಟೆ ಪರ್ಚೇಸ್ ಮಾಡೋದಾಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ಸ್ಮಾಲ್ ಥಿಂಗ್ಸ್ಗೂ ನಮ್ಮ ತಂದೆ ತಾಯಿಗಳ ಮೇಲೆ ಇನ್ನೂ ನಾವು ಡಿಪೆಂಡೆಂಟ್ ಇದ್ದೀರಾ ಅಂತ ಹೇಳಿದ್ರೆ, ಎಲ್ಲ ಒಂದು ಕಡೆ ನಾವು ಅವ್ರಿಗೆ ಬರ್ಡನ್ ಆಗಿದ್ದೀರಾ ಅನ್ನೋ ಫೀಲ್ ನಮಗೆ ಬರಬೇಕು ಆ್ಯಕ್ಚುಲಿ ಅದು. ಆ್ಯಂಡ್ ಈ ಫೀಲ್ ಬರೋದ್ರಿಂದ ಏನು ತಪ್ಪಲ್ಲ ಅಥವಾ ಕೆಟ್ಟದೂ ಅಲ್ಲ. ಇದು ಬಂದರೆ ಎಲ್ಲ ಒಂದು ಕಡೆ ನಾವು ಇಂಡಿಪೆಂಡೆಂಟ್ ಆಗ್ತೀವಿ, ನಾವು ಅವ್ರಿಗೆ ಏನಾಗ್ತೀವಿ, ಸಪೋರ್ಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ರೈಟ್, ಆ್ಯಂಡ್ ನಾವು ತುಂಬ ಜನಕ್ಕೆ ನೋಡಿರ್ತೀವಿ, ಎಲ್ಲ ಒಂದು ಕಡೆ ಮೆಚುರಿಟಿ ಲೆವೆಲ್ ಬಂದಿದ್ರು ಕೂಡ ದೇ ಆರ್ ಸ್ಟಿಲ್ ಡಿಪೆಂಡೆಂಟ್ ಆನ್ ಪೇರೆಂಟ್ಸ್. ಅಂದರೆ ತಿಂಗಳಿಗೆ ನನ್ನ ಗಾಡಿಗೆ EMI ಕಾಸು ಕೊಡು, ಪೆಟ್ರೋಲಿಗೆ ಕಾಸು ಕೊಡು, ರೈಟ್, ನಾನೇನೋ ಬಟ್ಟೆ ತೊಗೋಬೇಕು ಅದಕ್ಕೆ ಕಾಸು ಕೊಡು, ಕಾಸನ್ನ ಕೇಳ್ತಾ ಇರ್ತಾರೆ. ರೈಟ್, ಆ್ಯಂಡ್ ಇದರಿಂದ ಪೇರೆಂಟ್ಸ್ ಕೂಡ ಏನು ಮಾಡ್ತಾ ಇರ್ತಾರೆ, ಅವ್ರ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಎಲ್ಲ ಒಂದು ಕಡೆ ಅವ್ರ ಹಾರ್ಡ್ ವರ್ಕ್ ಅವ್ರ ಮಕ್ಕಳಿಗೆ ಎಲ್ಲ ಒಂದು ಕಡೆ ಕಾಣಿಸ್ತಿರಲ್ಲ ಅನ್ನೋದು ಒಂದು ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ರೈಟ್, ಸೊ ಅದಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ಯಾವತ್ತೂ ಅಷ್ಟೇ ಈ ರೀತಿ ನಾವು ಬರ್ಡನ್ ಕೊಡಬಾರ್ದು ನಮ್ಮ ಪೇರೆಂಟ್ಸ್ಗೆ. ಎಲ್ಲ ಒಂದು ಕಡೆ ಅವರು ಒಂದು ಡಿಸ್ಸ್ಯಾಟಿಸ್ಫೈಡ್ ಆಗಿ ಕೆಲ್ಸಕ್ಕೆ ಹೋಗ್ತಾರೆ, ನಮ್ಮ ಒಂದು ವಾಂಟ್ಸ್ನ ಕೆಲಸ ಮಾಡೋದಕ್ಕೆ, ನಮ್ಮ ಒಂದು ನೀಡ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ. ರೈಟ್, ಬಿ ದ ಪರ್ಸನ್, ನಿಮ್ಮ ಒಂದು ಓನ್ ಇಂಡಿವಿಜುವಲ್ ಎಫರ್ಟ್ ಹಾಕಿ, ನಿಮ್ಮ ಒಂದು ಓನ್ ಪ್ರಯತ್ನದಲ್ಲಿ ನೀವು ಇಂಡಿಪೆಂಡೆಂಟ್ ಆಗಿ, ಆ್ಯಂಡ್ ನಿಮ್ಮ ಪೇರೆಂಟ್ಸ್ಗೋಸ್ಕರ ನೀವೇ ಏನು ಮಾಡ್ಬೇಕಂತ ಇದ್ದೀರಲ್ವಾ, ಡೂ ದಟ್ ಟು ಯುವರ್ ಪೇರೆಂಟ್ಸ್. ರೈಟ್, ಯಾವತ್ತಾದರೂ ನಾವು ಈ ಥರ ನಮ್ಮ ಪೇರೆಂಟ್ಸ್ಗೆ ಪ್ರಶ್ನೆ ಕೇಳಿರ್ತೀವ, ಡ್ಯಾಡ್ ನಿನ್ನ ಹೆಲ್ತ್ ಹೇಗಿದೆ, ಡ್ಯಾಡ್ ನಿನ್ನ ಡ್ರೀಮ್ಸ್ ಏನಿತ್ತು,
ಡ್ಯಾಡ್ಸ್ ಇವಾಗೂ ನಿನ್ಗೇನಾದ್ರೂ ಆಸೆ ಇದೆಯಾ ಎಲ್ಲಾದ್ರೂ ಸುತ್ತಾಡಕ್ಕೆ? ಡ್ಯಾಡ್ ನಿನ್ಗೇನ್ ಇಂಟ್ರೆಸ್ಟ್ ಇರುತ್ತೆ? ಮಮ್ಮಿ ನಿನ್ಗೇನ್ ಮಾಡೋದಕ್ಕೆ ಜಾಸ್ತಿ ಖುಷಿ ಕೊಡುತ್ತೆ? ರೈಟ್, ಈ ರೀತಿ ಪ್ರಶ್ನೆಗಳನ್ನ ನಾವು ಯಾವತ್ತಾದ್ರೂ ಕೇಳಿದೀವಾ? ನೋ. ವಿ ಆರ್ ಬಿಸಿ ಇನ್ ಅವರ್ ಓನ್ ಡ್ರೀಮ್ಸ್. ರೈಟ್, ಡ್ಯಾಡಿ ನನ್ನ ಮೊಬೈಲ್ ಫೋನ್ ಯಾವಾಗ ಇಸ್ಕೊಡ್ತೀಯ ನೀನು? ಡ್ಯಾಡಿ ನನಗೆ ಬೈಕ್ ಯಾವಾಗ ಇಸ್ಕೊಡ್ತೀಯ ನೀನು? ಸೊ ಈ ರೀತಿ ಕ್ವಶನ್ಗಳು ಕೇಳಿರ್ತೀವಿ. ರೈಟ್, ಆ್ಯಂಡ್ ಈ ರೀತಿ ಕ್ವಶನ್ಸ್ ಕೇಳೋದನ್ನ ನಾವು ಯಾವತ್ತೂ ಅಷ್ಟೇ ಬರ್ಡನ್ ಅಂತ ಕರಿತೀವಿ. ರೈಟ್, ಆ್ಯಂಡ್ ಆಗ್ಲೇ ನಾನು ಹೇಳ್ದಂಗೆ, ರೈಟ್, ನಿನ್ನ ಹೆಲ್ತ್ ಹೇಗಿದೆ, ನಮ್ಮ ಪೇರೆಂಟ್ಸ್ದು ಗೋಲ್ಸ್ ಏನಿತ್ತು, ಅವ್ರು ಇವಾಗ ಏನು ಮಾಡೋಕೆ ಇಷ್ಟಪಡ್ತಾರೆ, ಅವ್ರ ಇಂಟ್ರೆಸ್ಟ್ ಯಾವ ಥರ ಇದೆ, ಇದನ್ನ ಕೇಳ್ತೀವಲ್ಲ, ಎಲ್ಲ ಒಂದು ಕಡೆ ಅವ್ರ ಶೋಲ್ಡರ್ಸ್ ಮೇಲೆ ಬರ್ಡನ್ ಕಮ್ಮಿ ಆಗ್ತಾ ಬರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ರೈಟ್, ಇಫ್ ಯು ಆರ್ ಅ ಪರ್ಸನ್ ವಿತ್ ದೀಸ್ ಕೈಂಡ್ ಆಫ್ ಕ್ವಶನ್ಸ್, ಆ್ಯಂಡ್ ನೀವು ಯಾವತ್ತೂ ಪ್ರೌಡ್ ಇರಬೇಕು. ಏನಕ್ಕೆ ಅಂತ ಹೇಳಿದ್ರೆ, ನೀವು ಆಲ್ರೆಡಿ ನಿಮ್ಮ ಪೇರೆಂಟ್ಸ್ನ ಲೋಡ್ ತೆಗೀತಿದ್ದೀರಾ. ರೈಟ್, ಅವ್ರ ಶೋಲ್ಡರ್ ಮೇಲೆ ಇರೋಂಥ ಭಾರನ ಕಮ್ಮಿ ಮಾಡ್ತಿದ್ದೀರಾ. ಯು ಶುಡ್ ಬಿ ಪ್ರೌಡ್ ಆಫ್ ದಟ್. ಸೊ ಹಾಗಾಗಿ ಪೇರೆಂಟ್ಸ್ ಅನ್ನೋ ಒಂದು ಟಾಪಿಕ್ನ ಎಂಡ್ಲೆಸ್ ಡಿಸ್ಕಷನ್ ಇರುತ್ತೆ ಮೈ ಡಿಯರ್ ಫ್ರೆಂಡ್ಸ್, ಆ್ಯಂಡ್ ಇಟ್ ವಿಲ್ ಟೇಕ್ ಲಾಟ್ ಮೋರ್ ಟೈಮ್. ಸೊ ಒಂದು ಲಾಸ್ಟಲ್ಲಿ ಎಕ್ಸಾಂಪಲ್ ಮುಖಾಂತರ ಕನ್ಕ್ಲೂಡ್ ಮಾಡೋಕೆ ಇಷ್ಟಪಡ್ತೀನಿ. ರೈಟ್, ಇನ್ ಫಾರಿನ್ ಎಲ್ಲ ನಾವು ನೋಡಿದ್ರೆ, ಅಂದರೆ ಅಮೇರಿಕಾ, ವಿಯೆಟ್ನಾಮು, ಸೌತ್ ಕೊರಿಯಾ, ಈ ಥರ ಒಂದು ದೇಶದಲ್ಲಿ ಏನನ್ನ ನೋಡಿದ್ರೆ, ಅಲ್ಲಿ ಯಾವಾಗ 18 ಇಯರ್ಸ್ ಆಗುತ್ತಲ್ವಾ, 18 ಇಯರ್ಸ್ ಆದಮೇಲೆ ಅವ್ರ ಮಕ್ಕಳನ್ನ ಏನು ಮಾಡ್ತಾರೆ, ದೇಲ್ ಸೆಂಡ್ ಔಟ್ ಆಫ್ ದೇರ್ ಹೋಮ್ಸ್. ಅಂದರೆ ಅವ್ರನ್ನ ಮನೇಲಿ ಇರೋಕ್ಕೆ ಬಿಡೋದಿಲ್ಲ. ಹೋಗು, ನೀನೇನ ಕೆಲಸ ಮಾಡು, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ, ಆ ಥರ ಏನು ಮಾಡ್ತಾರೆ, ಅಲ್ಲಿ ಅವ್ರ ಮಕ್ಳುಗಳನ್ನ ಏನು ಮಾಡ್ತಾರೆ, ಕಳಿಸ್ಬಿಡ್ತಾರೆ. ರೈಟ್, ಆ್ಯಂಡ್ ಅದೇ ಚಕ್ಕರಲ್ಲಿ ಏನು ಮಾಡ್ತಾರೆ, ಆ ಮಕ್ಕಳು ಎಲ್ಲ ಒಂದು ಕಡೆ ಹೋಗ್ತಾರೆ, ಕೆಲ್ಸಕ್ಕೆ ಟ್ರೈ ಮಾಡ್ತಾರೆ, ರಿಜೆಕ್ಷನ್ಸ್ ಫೇಸ್ ಮಾಡ್ತಾರೆ, ಫೇಲ್ಯೂರ್ಸ್ನ ಫೇಸ್ ಮಾಡ್ತಾರೆ. ಅವ್ರಿಗೆ ಜೀವನ ಅಂದರೆ ಏನಂತ ಅರ್ಥ ಆಗುತ್ತೆ, ಫುಡ್ದು ವ್ಯಾಲ್ಯೂ ಏನಂತ ಅರ್ಥ ಆಗುತ್ತೆ, ವ್ಯಾಲ್ಯೂ ಆಫ್ ದರ್ ಪೇರೆಂಟ್ಸ್ದು ಅರ್ಥ ಆಗುತ್ತೆ. ರೈಟ್, ಆ್ಯಂಡ್ ಇದೇ ಚಕ್ಕರಲ್ಲಿ ದೇ ವಿಲ್ ಬಿಕಮ್ ಮೋರ್ ಮೆಚ್ಯೂರ್, ಆ್ಯಂಡ್ ಅಲ್ಲಿ ನಾವೇನ ಸಕ್ಸಸ್ ರೇಷಿಯೋ ಏನೋ ನೋಡಿದ್ರೆ ಇಟ್ ಈಸ್ ಮೋರ್ ಬೆಟರ್ ದೆನ್ ಇಂಡಿಯಾ. ರೈಟ್, ಆ್ಯಂಡ್ ಇದು ಹೇಳೋಕ್ಕೆ ಎಲ್ಲೊಂದು ಕಡೆ ದುಃಖ ಆಗುತ್ತೆ ನಮಗೆ. ರೈಟ್, ಬಟ್ ಅದೇ ನಾವೇನೋ ನಮ್ಮ ಭಾರತದಲ್ಲಿ ನೋಡಿದ್ರೆ, ರೈಟ್, 18 to 25 ಏಜಲ್ಲಿ ದೇ ಆರ್ ಸ್ಟಿಲ್ ಡಿಪೆಂಡೆಂಟ್ ಆನ್ ಪೇರೆಂಟ್ಸ್. ರೈಟ್, ನಾನು ಹೇಳ್ದಂಗೆ ಸ್ಮಾಲ್ ನೀಡ್ಸ್ಗೋಸ್ಕರನೂ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರೋದು. ಎಲ್ಲ ಒಂದು ಕಡೆ ಲೈಫ್ದು ಇಂಪಾರ್ಟೆನ್ಸ್ ಅವ್ರಿಗೆ ಅರ್ಥ ಆಗದೆ ಇರೋದು, ಇಂಪಾರ್ಟೆನ್ಸ್ ಆಫ್ ಮನಿ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಏನಕ್ಕೆ ನಾನು ಇಂಡಿಪೆಂಡೆಂಟ್ ಆಗಬೇಕು ಅನ್ನೋದು ಅರ್ಥ ಆಗದೆ ಇರೋದು. ರೈಟ್, ಆ್ಯಂಡ್ ಪೇರೆಂಟ್ಸ್ದು ವ್ಯಾಲ್ಯೂ ಅರ್ಥ ಆಗದೆ ಇರೋದು. ಇದೆಲ್ಲ ಏನಾಗುತ್ತೆ, ನಮ್ಮ ಒಂದು ಸಕ್ಸಸ್ ರೇಷಿಯೋ ಡೌನ್ ಆಗೋದಕ್ಕೂ ಒಂದು ಕಾರಣ ಇದೆ ಮೈ ಡಿಯರ್ ಫ್ರೆಂಡ್ಸ್. ರೈಟ್, ಸೊ ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಅಟ್ ಲಾಸ್ಟ್, ರೈಟ್, ನಮ್ಮ ಪೇರೆಂಟ್ಸ್ ನಮಗೆ ಇವತ್ತು ಮೆಟೀರಿಯಲಿಸ್ಟಿಕ್ ಥಿಂಗ್ಸಲ್ಲಿ ಅವ್ರು ನಮಗೆ ಫೈನಾನ್ಸ್ ಮಾಡ್ತಾರೆ ಇರ್ಬೋದು, ಅಥವಾ ಮನೆ ಕಟ್ತಾರೆ ಇರ್ಬೋದು, ಕಾರ್ ಗಿಫ್ಟ್ ಮಾಡ್ತಾರೆ ಇರ್ಬೋದು, ಬಟ್ ಅವ್ರು ನಮಗೆ ಒನ್ ಆಫ್ ದ ಮೋಸ್ಟ್ ಪ್ರಿಷಿಯಸ್ ಗಿಫ್ಟ್ ಕೊಟ್ಟಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಅವರ ಒಂದು ಬ್ಲೆಸ್ಸಿಂಗ್ಸು ನಮ್ಮ ಲೈಫ್ ಟೈಮ್ ಪೂರ್ತಿ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಅದ್ರ ಮುಂದ್ಗಡೆ, ರೈಟ್, ಅದ್ರ ಮುಂದ್ಗಡೆ ಯಾವುದೇ ಒಂದು ಮನಿ, ಯಾವುದೇ ಒಂದು ಮನೆ ಅಥವಾ ಕಾರ್, ದೆರ್ ಇಸ್ ನಥಿಂಗ್ ಇನ್ ಫ್ರಂಟ್ ಆಫ್ ದೋಸ್ ಥಿಂಗ್ಸ್. ರೈಟ್, ಸೊ ಇದನ್ನ ಬಿಲೀವ್ ಮಾಡ್ತಾ ಯಾವಾಗಲೂ ನಮ್ಮ ತಂದೆ ತಾಯಿಗಳ ಜೊತೆ ನಾವು ಸಾಥ್ ಕೊಡ್ತಾ ಲೈಫಲ್ಲಿ ಮುಂದುವರೆಯೋಣ ಮೈ ಡಿಯರ್ ಫ್ರೆಂಡ್ಸ್. ರೈಟ್, ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.